ವಿಭಾಗ 3ರಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿರ್ತವೆ. ಅದರಲ್ಲಿ 25 ಮಾರ್ಕ್ಸ್ ಇರ್ತದೆ. ನೋಡಿ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಾವು ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ವಾಕ್ಯ ಸಮುದಾಯ ಅಂತ ಇದೆ ಇಲ್ಲಿ. ಇದು ನೋಡಿ, ಯಾರಲ್ಲಿ ಗ್ರಹಿಕಾ ಸಾಮರ್ಥ್ಯ ಹೆಚ್ಚಾಗಿರ್ತದೆಯೋ ಇದಕ್ಕೆ ಇಲ್ಲಿ ಹೆಚ್ಚಿನ ಅಂಕಗಳನ್ನು ನೀವು ತಗೊಳ್ತೀರಾ. ನೀವು ಆದಷ್ಟು ವೇಗವಾಗಿ ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಈ ಒಂದು ಪ್ಯಾಸೇಜನ್ನು ಓದ್ಕೋಬೇಕು. ಭಾರತವು ತೀರ್ಥಯಾತ್ರೆಗಳ ಮತ್ತು ತೀರ್ಥಕ್ಷೇತ್ರಗಳ ಭೂಮಿ. ಈ ಪವಿತ್ರ ಸ್ಥಳಗಳು ಬೆಟ್ಟಗಳಲ್ಲಿಯೇ ಇರಲಿ ಅಥವಾ ಮೈದಾನಗಳಲ್ಲಿಯೇ ಇರಲಿ, ಸಾಮಾನ್ಯವಾಗಿ ನದಿ ದಡದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ನೆಲೆಗೊಂಡಿವೆ. ಈ ಯಾತ್ರಾ ಸ್ಥಳಗಳಿಗೆ ಕೇವಲ ಧಾರ್ಮಿಕ ಜನರು ಮಾತ್ರವೇ ಭೇಟಿ ನೀಡುವುದಿಲ್ಲ. ಭಾರತದ ಹಾಗೂ ವಿದೇಶಗಳಿಂದ ಕೂಡ ಪ್ರವಾಸಿಗರು ಮತ್ತು ದೃಶ್ಯ ವೀಕ್ಷಕರು ಭೇಟಿ ನೀಡುತ್ತಾರೆ. ಎಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ನದಿಗಳು ಸೇರುತ್ತವೆಯೋ ಅಲ್ಲಿಗೆ ಯಾತ್ರಾರ್ಥಿಗಳು ಸ್ನಾನ ಮಾಡಲು ಬರುತ್ತಾರೆ ಮತ್ತು ಪೂಜೆ ಸಲ್ಲಿಸುತ್ತಾರೆ, ಏಕೆಂದರೆ ಆ ಸ್ಥಳವು ಪವಿತ್ರ ಸ್ಥಳ ಎಂದು ಭಾವಿಸಲಾಗಿದೆ. ಅಂತಹ ಒಂದು ಸ್ಥಳವೆಂದರೆ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ಹರಿದ್ವಾರ. ಈ ರೀತಿ ಪ್ಯಾಸೆಂಜರ್ ಕೊಟ್ಟಿದ್ದಾರೆ. ಈಗ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಟ್ಟು 5 ಪ್ರಶ್ನೆ ಇರ್ತವೆ ಇದರಲ್ಲಿ. ಧಾರ್ಮಿಕ ಸ್ಥಳಗಳಿಗೆ ಧಾರ್ಮಿಕ ಜನರು, ದೃಶ್ಯ ವೀಕ್ಷಕರು ಹಾಗೆಯೇ ಡ್ಯಾಶ್ ಕೂಡ ಭೇಟಿ ನೀಡುತ್ತಾರೆ. ನೋಡಿ, ಎ ಬಿ ಸಿ ಡಿ ಆನ್ಸರಲ್ಲಿ ಎನಲ್ಲಿ ಮಕ್ಕಳು, ಬಿನಲ್ಲಿ ಪ್ರವಾಸಿಗರು, ಸಿನಲ್ಲಿ ವ್ಯಾಪಾರಿಗಳು ಅಂತಿದೆ, ಡಿನಲ್ಲಿ ಸಮುದ್ರಯಾನ ಮಾಡುವವರು ಅಂತಿದೆ. ಇದು ನೋಡಿ ಕೂಡಲೇ ನಮಗೆ ಗೊತ್ತಾಗತ್ತೆ ಆನ್ಸರ್ ಯಾವುದು ಅಂಥೇಳಿ. ಇದಕ್ಕೆ ಆನ್ಸರ್ ಬಿ. ಇದಕ್ಕೆ ಆನ್ಸರ್ ಯಾವುದು? ಬಿ. ಇಲ್ಲಿ ನೋಡಿ, ಧಾರ್ಮಿಕ, ಇಲ್ಲಿ ಯಾತ್ರಾ ಸ್ಥಳಗಳಿಗೆ ಯಾರ್ಯಾರು ಕೊಡ್ತಾರೆ? ಧಾರ್ಮಿಕ ಜನರು ಮತ್ತು ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಿ. ನೆಕ್ಸ್ಟ್ ನೋಡಿ, ಸಾಮಾನ್ಯವಾಗಿ ಪದಕ್ಕೆ ಸಮಾನ ಅರ್ಥ ಕೊಡುವ ಪದ ಯಾವುದು ಅಂತ ಕೊಟ್ಟಾರೆ. ಅಂದರೆ ಸಾಮಾನ್ಯವಾಗಿ ಇದು ನೋಡಿ, ಎಂದಿನಂತೆ, ಸಾರ್ವಜನಿಕವಾಗಿ, ಕೆಲವೊಮ್ಮೆ, ಅಂತಿಮವಾಗಿ ಅಂತಿದೆ. ಇವು 3 ಕೂಡ ಆಗಲ್ಲ. ಎಂದಿನಂತೆ ಇದಕ್ಕೆ ಉತ್ತರ ಕರೆಕ್ಟಾಗಿದೆ. ಎಲ್ಲಿ 2 ಅಥವಾ ಹೆಚ್ಚು ನದಿಗಳು ಸೇರುತ್ತವೆಯೋ ಅದನ್ನು ಪವಿತ್ರ ಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಪವಿತ್ರ ಪದಕ್ಕೆ ವಿರುದ್ಧ ಪದ ಯಾವುದೆಂದರೆ, ನೋಡಿ, ನೀವು ಸರಿಯಾಗಿ ಪ್ರಶ್ನೆಯನ್ನು ಗಮನಿಸಬೇಕು. ಅಲ್ಲಿ ವಿರುದ್ಧ ಪದ ಕೇಳಿದ್ದಾರೆ. ಅಂದರೆ ಪವಿತ್ರ ಪದಕ್ಕೆ ವಿರುದ್ಧ ಪದ ದೈವಿಕ ಅಲ್ಲ, ಧಾರ್ಮಿಕ ಅಲ್ಲ, ಶಾಪಗ್ರಸ್ತ ಹೌದು, ಧರ್ಮಶ್ರದ್ಧೆನೂ ಕೂಡ ಅಲ್ಲ. ಇದಕ್ಕೆ ಆನ್ಸರ್ ಸಿ, ಶಾಪಗ್ರಸ್ತ. ಪವಿತ್ರ ಇದಕ್ಕೆ ವಿರುದ್ಧ ಪದ ಅಪವಿತ್ರ ಬರ್ತದೆ, ಆದರೆ ಇಲ್ಲಿ ಇದು ಶಾಪಗ್ರಸ್ತ ಆಗತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ನು. ಜನರು ಗಂಗಾ ನದಿಗೆ ಸ್ನಾನ ಮಾಡಲು ಮತ್ತು ಪೂಜೆ ಸಲ್ಲಿಸಲು ಬರುತ್ತಾರೆ. ಅದರ ನೀರು ಪವಿತ್ರವಾಗಿರುವುದರಿಂದ ಅದಕ್ಕೆ ಹೆಸರು. ಗಂಗಾ ನದಿಗೆ ಗಂಗಾ ಸ್ನಾನಂ, ತುಂಗಾಪಾನಂ ಅಂತ ಕರೀತಾರೆ. ಇದು ಪವಿತ್ರವಾಗಿರೋದ್ರಿಂದ ಇಲ್ಲಿ ಸ್ನಾನ ಮಾಡಲಿಕ್ಕೆ ಬರ್ತಾರೆ. ನೋಡಿ, ನೆಕ್ಸ್ಟ್ ಕ್ವೆಶನ್ನು. ಜನರು ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಾರೆ ಏಕೆಂದರೆ ಅವರು ಕುತೂಹಲಿಗಳು, ಧಾರ್ಮಿಕರು, ಪರಿಶೋಧಕರು, ವಯಸ್ಸಾದವರು ಅಲ್ಲ, ಪರಿಶೋಧಕರು ಅಲ್ಲ, ಕುತೂಹಲಿಗಳು ಅಲ್ಲ, ಧಾರ್ಮಿಕರಾಗಿದ್ದರಿಂದ ಅವರು ಧಾರ್ಮಿಕ ಕ್ಷೇತ್ರಗಳಿಗೆ ಬರ್ತಾರೆ. ನಂತರ ನೋಡಿ, ವಾಕ್ಯ ಸಮುದಾಯ 2. 1000 ವರ್ಷಗಳ ಹಿಂದೆ ಚೂಯಿಂಗ್ ಗಮ್ ಮೆಕ್ಸಿಕನ್ ಕಾಡುಗಳು ಮಾಯನರಿಂದ ಕಂಡುಹಿಡಿಯಲ್ಪಟ್ಟವು. ಅವರು ಸಪೋಡಿಲ್ಲಾ ಮರದಿಂದ ದ್ರವ ಸೋರುವುದನ್ನು ಕಂಡರು. ಅದು ಹೊರಹಾಕಲ್ಪಟ್ಟಂತೆ ಏನೋ ಒಂದು ರೀತಿ ಗಟ್ಟಿಯಾಗುತ್ತಿತ್ತು. ಅದನ್ನು ಅವರು ಚಿಕಲ್, ಸಪೋಡಿಲ್ಲಾ ಮರದಿಂದ ಸೋರುವ ಹಾಲು ಎಂದು ಕರೆದರು. ಅದನ್ನು ಅಗಿಯಬಹುದಾಗಿತ್ತು ಮತ್ತು ರುಚಿಕರವಾಗಿತ್ತು. ಇಂದಿಗೂ ಚೆಕ್ಲೆರೋಸ್ ಎಂದು ಕರೆಯಲ್ಪಡುವ ಕೆಲಸಗಾರರು ಚಿಕಲ್ಲನ್ನು ಸಂಗ್ರಹಿಸುತ್ತಾರೆ. ಚಿಕಲ್ಲನ್ನು ಬೇಯಿಸಿ ನೀರನ್ನು ಹೊರತೆಗೆಯಲಾಗುತ್ತದೆ. ನಂತರ
ಸುಮಾರು 30 ಪೌಂಡ್ ಅಥವಾ 14 ಕಿಲೋಗ್ರಾಂನಂತೆ ಪ್ರತಿಯೊಂದನ್ನು ಹಲಗೆಗಳಾಗಿ ತಯಾರು ಮಾಡಲಾಗುತ್ತದೆ. ಚೂಯಿಂಗ್ ಗಮ್ ಫ್ಯಾಕ್ಟರಿಗಳಿಗೆ ಈ ಹಲಗೆಗಳನ್ನು ಕಳುಹಿಸಲಾಗುತ್ತದೆ. ಅಲ್ಲಿ ಇವಕ್ಕೆ ಸಿಹಿ ಸೇರಿಸಿ, ಮೃದುಗೊಳಿಸಿ, ಪರಿಮಳ ಮತ್ತು ಬಣ್ಣವನ್ನು ಸೇರಿಸಲು ಹಲವು ಪದಾರ್ಥಗಳೊಂದಿಗೆ ಮಿಶ್ರಣ ಮಾಡುತ್ತಾರೆ. ಈಗ ಪ್ರಶ್ನೆ ನೋಡಿ, 66ನೇದಕ್ಕೆ ಡ್ಯಾಶ್ ಚೂಯಿಂಗ್ ಗಮ್ ಅನ್ನು ಕಂಡುಹಿಡಿದರು. ಮಾಯನ್ನರು ಕಂಡುಹಿಡಿದರು. ಇಲ್ಲಿ ನೋಡಿ ಮಾಯನ್ನರು, ಇಲ್ಲಿ ನೋಡಿ ಮಾಯನ್ನರಿಂದ ಕಂಡುಹಿಡಿಯಲ್ಪಟ್ಟಿತು ಅಂತ ಇದೆ. ಹಾಗಾಗಿ ಇದಕ್ಕೆ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಆದಷ್ಟು ಬೇಗ ಕನ್ನಡದಲ್ಲಿ ಒಟ್ಟು 25 ಮಾರ್ಕ್ಸ್ಗೆ 25 ಫುಲ್ ಬರಬೇಕಿಲ್ಲಿ. ಯಾಕೆಂದರೆ ಕನ್ನಡ ತುಂಬ ಈಸಿಯಾಗಿರ್ತದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವೆಶನ್ ನೋಡಿ, ನಮ್ಮ ಈ ಒಂದು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟಲ್ಲಿ ನಾವು ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನಂತರ ನೋಡಿ 67ನೇದು ಡ್ಯಾಶ್ ಚಿಕ್ಕಲನ್ನು ಸಂಗ್ರಹಿಸುವ ಕೆಲಸಗಾರರು. ಇದಕ್ಕೆ ಯಾರಪ್ಪ ಅಂದರೆ ಚೆಕ್ಲೆ ರೋಜ್ರವರು. ಚೆಕ್ಲೆ ರೋಜ್ರವರು ಚಿಕ್ಕಲನ್ನು ಸಂಗ್ರಹಿಸುವ ಕೆಲಸಗಾರರು. ಆನ್ಸರ್ ಸಿ. ನೋಡಿ ನೆಕ್ಸ್ಟ್ ಕ್ವಶನ್ 68ನೇದು ಚಿಕ್ಕಲ್ನ ಹಲಗೆಗಳನ್ನು ಇಲ್ಲಿಗೆ ಕಳಿಸಲಾಗುತ್ತದೆ. ಇಲ್ಲಿ ಕೊಟ್ಟರೆ ನೋಡಿ, ಚಿಕ್ಕಲ್ಗಳನ್ನು ಗಮ್ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಗಮ್ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ. ಆನ್ಸರ್ ಬಿ. 68ಕ್ಕೆ ಆನ್ಸರ್ ಬಿ. ನೆಕ್ಸ್ಟ್ ನೋಡಿ 69ನೇದು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಮಾಡಲು ಚಿಕ್ಕಲ್ಗೆ ಹಲವು ಪದಾರ್ಥಗಳನ್ನು ಸೇರಿಸಲಾಗುತ್ತದೆ. ಒಂದನ್ನು ಹೊರತುಪಡಿಸಿ ಅಂದರೆ ಇನ್ನು ಉಳಿದವನ್ನು ಸೇರಿಸ್ತಾರೆ. ನಾವು ಅದನ್ನು ಆ ಒಂದು ಯಾವುದು ಅಂತೇಳಿ ಮಾಡಲು ಚಿಕ್ಕಲ್ಗೆ ಹಲವು ಪದಾರ್ಥಗಳನ್ನು ಸೇರಿಸಲಾಗುತ್ತದೆ. ಒಂದನ್ನು ಹೊರತುಪಡಿಸಿ ಅದು ಯಾವುದಪ್ಪ ಅಂದರೆ ನೋಡಿ, ಗಟ್ಟಿ, ಮೃದು, ಪರಿಮಳ, ಸಿಹಿ ಅಂತ ಇದೆ. ಪರಿಮಳನೂ ಹಾಕ್ತಾರೆ, ಸಿಹಿನೂ ಹಾಕ್ತಾರೆ, ಅದು ಮೃದು ಕೂಡ ಆಗಿರುತ್ತದೆ. ಇಲ್ಲಿ ಗಟ್ಟಿಯನ್ನು ಅವರು ಆ್ಯಡ್ ಮಾಡೋದಿಲ್ಲ. ಅದಕ್ಕಾಗಿ ಇದಕ್ಕೆ ಆನ್ಸರ್ ಸಿ. 69ಕ್ಕೆ ಆನ್ಸರ್ ಸಿ. ನೋಡಿ 70ನೇದು ಈ ವಾಕ್ಯ ಸಮುದಾಯಕ್ಕೆ ಒಂದು ಉತ್ತಮ ಶೀರ್ಷಿಕೆ ಇದು. ಈ ಒಂದು ಇಡೀ ಒಂದು ವಾಕ್ಯ ಸಮುದಾಯಕ್ಕೆ ಒಂದು ಹೆಸರನ್ನು ಕೊಡಬೇಕಂದ್ರೆ ನಾವು ಏನಂತ ಕೊಡ್ತೀವಪ್ಪ ಅಂತಂದರೆ ಚೂಯಿಂಗ್ ಗಮ್ನ ಕತೆ ಅಂತ ಕೊಡ್ತೇವೆ. ಚೂಯಿಂಗ್ ಗಮ್ನ ಕತೆ, ಇದಕ್ಕೆ ಇದೇ ಶೀರ್ಷಿಕೆ ಸರಿಯಾಗುತ್ತದೆ. ನಂತರ ನೋಡಿ ವಾಕ್ಯ ಸಮುದಾಯ 3 ಬೇವಿನ ಮರವನ್ನು ಅದರ ಬೀಜ, ತೊಗಟೆ ಮತ್ತು ಎಲೆಗಳ ಔಷಧೀಯ ಲಾಭಗಳಿಂದ ಹಳ್ಳಿಯ ಔಷಧಾಲಯ ಎಂದು ಕರೆಯಲ್ಪಡುತ್ತದೆ. ಇದನ್ನು ಸಂಸ್ಕೃತದಲ್ಲಿ ಅರಿಷ್ಟ ಎಂದು ಕರೆಯಲಾಗುತ್ತದೆ. ಹಾಗೆಂದರೆ ಪರಿಪೂರ್ಣ, ನಾಶವಾಗದ ಮತ್ತು ಪೂರ್ಣ ಎಂದರ್ಥ. ಬೇವಿನ ಎಣ್ಣೆಯು ಕೀಟ ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಮತ್ತು ಸೊಳ್ಳೆ ನಿಯಂತ್ರಕಗಳ ಬದಲಿಗೆ ಕೂಡ ಬಳಸಬಹುದು. ಬೇವಿನ ಮರದ ಬೀಜದಿಂದ ತಯಾರಿಸಿದ ಕೇಕ್ಗಳನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ. ಬೇವಿನ ಮರದ ಎಲೆಯ ಜಲಪಿಷ್ಟವನ್ನು ಸಿಡುಬು ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ. ಬೇವಿನ ಕಡ್ಡಿಗಳನ್ನು ದಾತುನ ಅಂದರೆ ಹಲ್ಲು ಎಂದು ಕರೆಯಲಾಗುತ್ತದೆ. ದಾತುನ ಅಂತ ಕರೀತಾರಂತೆ ಇದಕ್ಕೆ. ಇರಲಿ. ಇವನ್ನು ಹಳ್ಳಿಗಳಲ್ಲಿ ಹಲ್ಲನ್ನು ಉಜ್ಜಲು ಬಳಸುತ್ತಾರೆ. ಬೇವಿನ ತೊಗಟೆ ಮತ್ತು ಬೇರುಗಳ ಪುಡಿಯನ್ನು ಪ್ರಾಣಿಗಳ ಮೇಲೆ ಹತ್ತುವ ಹುಳ ಮತ್ತು ಉಣ್ಣೆಗಳನ್ನು ನಿಯಂತ್ರಿಸಲು ಕೂಡ ಬಳಸುತ್ತಾರೆ. ಈಗ ಪ್ರಶ್ನೆ ನೋಡ್ತಾ ಹೋಗೋಣ. ಔಷಧಾಲಯ ಅಂದರೆ ಔಷಧಿಗಳ ಅಂಗಡಿ. ನಾವು ಔಷಧ ನೋಡ್ತೀವಿ ಮೆಡಿಕಲ್ ಶಾಪು, ಇದಕ್ಕೆ ಔಷಧಾಲಯ ಅಂದರೆ ಔಷಧಿಗಳ ಅಂಗಡಿ. ನೆಕ್ಸ್ಟ್ ಕ್ವಶನ್, ರೈತರಿಗೆ ಉಪಯೋಗಕಾರಿಯಾದ ಬೇವಿನ ಮರದ ಭಾಗ ಯಾವುದಪ್ಪ ಅಂದರೆ ಅದು ಬೀಜಗಳು. ಏಕೆಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರ ಆನ್ಸರು. ರೈತರಿಗೆ ಬೇವಿನ ಮರದ ಬೀಜದಿಂದ ಅವರು ತಯಾರಿಸಿದಂಥ ಕೇಕ್ಗಳನ್ನು ಗೊಬ್ಬರವಾಗಿ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಬೇವಿನ ಮರದ ಎಲೆಯ ಜಲಪಿಷ್ಟವನ್ನು ಇದು ಸಿಡುಬು ರೋಗಕ್ಕಾಗ್ತದೆ. ಬಟ್ ಗೊಬ್ಬರವಾಗಿ ರೈತರಿಗೆ ಆಗೋದಂತ ಹೆಲ್ಪ್ ಆಗೋದಂದರೆ ಇದರಲ್ಲಿ ಬೀಜಗಳು ಇದರ ಹೆಲ್ಪ್ ಆಗ್ತದೆ. ನಂತರ 73ನೇದು ಪರಿಪೂರ್ಣ. ಈ ಪದಕ್ಕೆ ಕೆಳಗಿನಲ್ಲಿ ಯಾವುದು ಸಮಾನ ಅರ್ಥ ಕೊಡುವ ಪದವಲ್ಲ. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು, ನೀವು ಕ್ವಶನನ್ನು ಸರಿಯಾಗಿ ಓದಬೇಕು ಪೂರ್ಣವಾಗಿ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಪರಿಪೂರ್ಣ ಇದಕ್ಕೆ ಸಮಾನಾರ್ಥ ಕೊಡುವ ಪದವಲ್ಲ ಅಂತ ಕೊಟ್ಟಿದ್ದಾರೆ.
ಅಲ್ಲಿ ಪದ ಅಂತ ಕೊಟ್ಟಿಲ್ಲ, ಪದವಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಯಾವುದು ಪರಿಪೂರ್ಣ ಪದಕ್ಕೆ ಯಾವುದು ಸಮಾನ ಅರ್ಥ ಕೊಡೋದಿಲ್ಲ. ನೋಡಿ, ದೋಷರಹಿತ ಅರ್ಥ ಕೊಡ್ತದೆ, ಲೋಪ ಇಲ್ಲದಿರೋಕ್ಕೆ ಅರ್ಥ ಕೊಡ್ತದೆ, ತಡೆರಹಿತನೂ ಕೊಡುತ್ತೆ, ಕೊರತೆ ಇದು ಅರ್ಥ ಕೊಡಲ್ಲ. ಪರಿಪೂರ್ಣಕ್ಕೆ ಇದು ಪರಿಪೂರ್ಣ ಅನ್ನೋ ಅರ್ಥಕ್ಕೆ ಇದು ಒಂದಲ್ಲ. ಹಾಗಾಗಿ ಇದು ಆನ್ಸರ್ ಡಿ. ಆನ್ಸರ್ ಏನಾಗುತ್ತೆ? ಡಿ ಆಗುತ್ತೆ. ನಂತರ ನೋಡಿ 74ನೇ ಕ್ವಶನ್ನಿಗೆ, ವಾಕ್ಯ ಸಮೂಹದಲ್ಲಿ ಕೀಟ ಪದದ ಅರ್ಥ ಏನಪ್ಪ ಅಂದರೆ ಬೆಳೆ ಹಾಳು ಮಾಡುವ ಕ್ರಿಮಿ. ಬೆಳೆ ಹಾಳು ಮಾಡುವ ಕ್ರಿಮಿ ಆಗುತ್ತಿಲ್ಲಿ. ಇದು ಆಗಲ್ಲ, ಕೋಪಗೊಂಡ ಒಬ್ಬ ಮನುಷ್ಯ ಆಗಲ್ಲ, ಕಲುಷಿತ ನೀರು ಇಲ್ಲಿ ಬರೋದೇ ಇಲ್ಲ, ಮಾಲಿನ್ಯ ಕೂಡ ಇಲ್ಲಿ ಹೆಸರು ಬಂದೇ ಇಲ್ಲ. ಬೆಳೆ ಹಾಳು ಮಾಡುವ ಕ್ರಿಮಿ ಇದಕ್ಕೆ ಉತ್ತರ ಸರಿಯಾಗತ್ತೆ. ಬೇವಿನ ಡ್ಯಾಶ್ಗಳನ್ನು ಹಳ್ಳಿಗಳಲ್ಲಿ ಹಲ್ಲನ್ನು ಉಜ್ಜಲು ಬಳಸುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ಕಡ್ಡಿ, ಬೇವಿನ ಕಡ್ಡಿ. ಇದಕ್ಕೆ ಆನ್ಸರ್ ಸಿ. 75ಕ್ಕೆ ಆನ್ಸರ್ ಸಿ ಆಗುತ್ತೆ. ನೋಡಿ, ಈಗ ಕೊನೆಯ ಒಂದು ಪ್ಯಾರ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಗೆ ನಮಗೂ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತೆ. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಕ್ಯ ಸಮುದಾಯ ಈಗ 4ನೇ ನೋಡೋಣ. ಅಜಿತನ ಹುಟ್ಟುಹಬ್ಬವಾಗಿತ್ತು. ಆತನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಕರು ಸೇರಿದ್ದರು. ಅವನು ಅನೇಕ ಉಡುಗೊರೆಗಳನ್ನು ಸ್ವೀಕರಿಸಿದನು. ಅದರಲ್ಲಿ ಪುಸ್ತಕಗಳು, ಆಟದ ಸಾಮಾನುಗಳು ಮತ್ತು ಬಟ್ಟೆಗಳಿದ್ದವು. ಅಜಿತ್ನ ಚಿಕ್ಕಮ್ಮ ಆತನಿಗೆ ಅನಿರೀಕ್ಷಿತ ಉಡುಗೊರೆಯಾಗಿ ಒಂದು ಗುಲಾಬಿ ಗಿಡವನ್ನು ನೀಡಿದರು. ಅಜಿತನಿಗೆ ಆತನ ಚಿಕ್ಕಮ್ಮನ ಉಡುಗೊರೆ ಅತ್ಯುತ್ತಮವಾಗಿ ಇಷ್ಟವಾಯಿತು ಮತ್ತು ಒಂದೇ ಬಾರಿಗೆ ತೋಟಕ್ಕೆ ಓಡಿ ಹೋದನು ಮತ್ತು ಗಿಡವನ್ನು ನೆಟ್ಟನು. ಅಜಿತ್ ಪ್ರತಿದಿನ ಗಿಡಕ್ಕೆ ನೀರು ಹಾಕುತ್ತಿದ್ದನು. ಬೆಳಗ್ಗೆ ಎದ್ದ ತಕ್ಷಣವೇ ಆತ ಗಿಡ ಎಷ್ಟು ಬೆಳೆದಿದೆ ಎಂದು ನೋಡಲು ಹೋಗುತ್ತಿದ್ದನು. ಒಂದು ದಿನ 2 ಪುಟ್ಟ ಗುಲಾಬಿ ಮೊಗ್ಗುಗಳು ಹೊರಬರುವುದನ್ನು ನೋಡಿದನು. ಅವನು ನೋಡುತ್ತಿದ್ದಂತೆಯೇ ಮೊಗ್ಗುಗಳು ಸುಂದರವಾದ ಹಳದಿ ಬಣ್ಣದ ಗುಲಾಬಿ ಹೂಗಳಾಗಿ ಅರಳಿದವು. ಆತ ಸಂತೋಷದಿಂದ ರೋಮಾಂಚನಗೊಂಡನು. ಆತನ ತಾಯಿಯ ಸಹಾಯದಿಂದ ಅವನು ಹೂಗಳನ್ನು ಕಿತ್ತನು. ಅವನು ಮೊದಲು 2 ಗುಲಾಬಿ ಹೂಗಳನ್ನು ತನ್ನ ತಾಯಿ ಮತ್ತು ತಂಗಿಗೆ ನೀಡಿದನು. ಅಜಿತ್ ತನ್ನ ತೋಟದಲ್ಲಿ ಇನ್ನೂ ಹೆಚ್ಚಿನ ಗಿಡಗಳನ್ನು ನೆಡಲು ನಿರ್ಧರಿಸಿದನು. ನೋಡಿ, ತುಂಬ ಸರಳವಾಗಿದೆ ಇದು. ಇದಕ್ಕೀಗ ಉತ್ತರ ನೋಡೋಣ. 76ನೇದು, ಅಜಿತನ ಹುಟ್ಟುಹಬ್ಬದ ಅತ್ಯುತ್ತಮ ಉಡುಗೊರೆ ಯಾವುದು? ಗುಲಾಬಿ ಗಿಡ. ಅದಕ್ಕೆ ಆನ್ಸರ್ ಸಿ. 76ನೇದಕ್ಕೆ ಆನ್ಸರ್ ಸಿ. ಅಜಿತ್ ಎದ್ದ ತಕ್ಷಣವೇ ಅವನು ಏನು ಮಾಡ್ತಾ ಇದ್ದ? ಅವನು ಗಿಡ ನೋಡಲು ಹೋಗುತ್ತಿದ್ದ. ಆನ್ಸರ್ ಇದಕ್ಕೆ ಬಿ. ಓದಲು ಆರಂಭಿಸುತ್ತಿದ್ದನು, ಸ್ನಾನ ಮಾಡುತ್ತಿದ್ದನು, ಶಾಲೆಗೆ ಹೋಗುತ್ತಿದ್ದನು. ಇಲ್ಲಿ ಮೆನ್ಷನ್ ಆಗಿಲ್ಲ. ಹಾಗಾಗಿ ಗಿಡ ನೋಡಲು ಹೋಗುತ್ತಿದ್ದ ಮೆನ್ಷನ್ ಆಗಿದೆ. ಅದಕ್ಕೆ ಆನ್ಸರ್ ಬಿ. ನೋಡಿ, 78ನೇದು, ಮೊದಲು ಎಷ್ಟು ಗುಲಾಬಿ ಮೊಗ್ಗುಗಳು ಕಾಣಿಸಿಕೊಂಡವು? ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 2 ಮೊಗ್ಗುಗಳು ಇಲ್ಲಿ ಕಾಣಿಸ್ಕೊಳ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಳದಿ ಬಣ್ಣ ಗುಲಾಬಿ ಅಂತ ನೋಡಿ. ಮೊದಲು ಅವನಿಗೆ 2 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಆನ್ಸರ್ 78ಕ್ಕೆ ಆನ್ಸರ್ 2 ಸಿ. ನೋಡಿ, ನೆಕ್ಸ್ಟ್, ಮೊದಲ 2 ಗುಲಾಬಿಗಳನ್ನು ಅಜಿತ್ ಇವರಿಗೆ ಉಡುಗೊರೆ ಕೊಟ್ಟನು. ಅವನ ತಾಯಿ ಮತ್ತು ತಂಗಿಗೆ ಕೊಟ್ಟೆ ನೋಡಿ. ಲಾಸ್ಟಲ್ಲಿ ತನ್ನ ತಾಯಿ ಮತ್ತು ತಂಗಿಗೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅವನ ತಾಯಿ ಮತ್ತು ತಂಗಿಗೆ ಆನ್ಸರ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ನಮ್ಮ ತಾಯಿ ಮತ್ತು ತಂಗಿಗೆ ಅವನು ಅವುಗಳನ್ನು ಕೊಡ್ತಾನೆ. ನೆಕ್ಸ್ಟ್ ನೋಡಿ, ರೋಮಾಂಚನ ಕೊನೆಯ ಪ್ರಶ್ನೆ ಇದು. ರೋಮಾಂಚನ ಪದದ ಅರ್ಥ. ಇದಕ್ಕೆ ಅರ್ಥ ಏನಪ್ಪ ಅಂದರೆ ಭಾವೋದ್ರೇಕ. ಇದಕ್ಕೆ ಆನ್ಸರ್ ಭಾವೋದ್ರೇಕ. ಇಂತಹ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಸಮರ್ಥಕ ಪದಗಳನ್ನು, ವಿರುದ್ಧ ಪದಗಳನ್ನು ಚೆನ್ನಾಗಿ ಕನ್ನಡದಲ್ಲಿ ಅಭ್ಯಾಸ ಯಾರ್ಯಾರು ಮಾಡಿರ್ತಾರೋ ಇಲ್ಲೂ ಕೂಡ ನಮಗೆ ಅದು ಅನ್ವಯ ಆಗುತ್ತೆ. ಈ ಒಂದು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಳಿಸಿ, ಅದಕ್ಕೆ ನಾನು ಉತ್ತರವನ್ನು ಕಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್